ನೆಕ್ಸ್ಟ್ ಬಂದರೆ ಮಂತ್ರಾಲಯಕ್ಕೆ ನನ್ನ ಸ್ವಂತ ಕಾರಲ್ಲೇ ಬರೋದು ಅನ್ನೋದು ಒಂದು ಕಾರ್ ತಗೊಂಡ್ಮೇಲೆ ದೇವ್ರು ಕರ್ಸ್ಕೊಂಡಿದ್ದಾರೆ. ನಾನು ಅಂದ್ಕೊಂಡ್ರೆ ಹರಕೆ ನಾನೇ ಮರ್ತು ಹೋಗ್ಬಿಟ್ಟಿದ್ದೆ. ನನಗೆ ಗೊತ್ತಿಲ್ಲದೆ ಇರೋಂಗೆ ಲೈಕ್ ನನಗೆ ಕಷ್ಟ ಅಂತ ಆದಾಗ ಅದು ಹಂಗೆ ಸಾಲ್ವ್ ಆಗ್ತಾ ಇದೆ. ಬಂದಾದಮೇಲೆ ಸ್ವಲ್ಪ ಚೇಂಜಸ್ ಆಗಿದೆ. ಹೆಲ್ತ್ ಪ್ರಾಬ್ಲಮ್ಮು ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಅದೆಲ್ಲ ಇದಾಗಿದೆ. ಇನ್ನು ಯಾರಾದರೂ ಬರಂಗಿದ್ರೆ ಇಲ್ಲಿ ಬರ್ಬೋದು. ಈ ಲೋಕಕ್ಕೆಲ್ಲ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಅವ್ರು ಹಾಕಿರೋ ಭಿಕ್ಷೆಯಲ್ಲಿ ನಡೆದ್ರೆ ಎಲ್ಲ ಸರ್ವ ಸುಖಗಳು, ಆರೋಗ್ಯ ಭಾಗ್ಯ, ಐಶ್ವರ್ಯ ಭಾಗ್ಯ, ಸಕಲ ದೋಷಗಳು ಪರಿಹಾರ ಆಗಿ ಪರಮಾತ್ಮನ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಓಂ ನಮೋ ರಾಘವೇಂದ್ರ ಅಂತ ಪ್ರತಿದಿನ ಪ್ರಾರ್ಥನೆ ಮಾಡಿ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಒಂದು ಸುಮಾರು 1 ಇಯರಿಂದ ಬರ್ತಾಯಿದ್ದಾನೆ. 1 ಇಯರಿಂದ ಸುಮ್ಮನೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಬಂದಿದ್ದೆ. ಇಲ್ಲಿ ಬಂದಾದಮೇಲೆ ಹಿಂಗೆ ಗುರುಗಳನ್ನ ಭೇಟಿ ಆದಮೇಲೆ 21 ವಾರ ಇದು ಮಾಡು, ಸೇವೆ ಮಾಡು, ಒಳ್ಳೆಯದಾಗುತ್ತೆ ಅಂದರು. ಜಾಬ್ ಇದ್ದಿಲ್ಲ. 21 ವಾರ ಆದಮೇಲೆ ಜಾಬ್ ಎಲ್ಲ ಇದಾಯಿತು, ಇಂಕ್ರಿಮೆಂಟ್ ಎಲ್ಲ ಆಯಿತು. ಇನ್ಕ್ರಿಮೆಂಟು ಎಲ್ಲ ನಾನು ಏನೇನು ಅಂದ್ಕೊಂಡಿದ್ದೆ ಎಲ್ಲ ಡೈಲಿ ಇದಾಗ್ತಾ ಬಂತು. ಅದಾದಮೇಲೆ ಹೋಮ ಅಂತಂತಂದ್ರೆ ಅದಾದಮೇಲೆ ಹೋಮ ಇದು ಮಾಡಿದ್ವಿ. ಸುಮಾರು ಜನ ಬರ್ತಿರ್ತಾರೆ, ಒಳ್ಳೆಯದಾಗಿದೆ ಎಲ್ಲರಿಗೂ. ಪೂರ್ಣಾವತಿನ ನಾವು ಏನು ಕಾಯಿ ಇದು ಮಾಡಿರ್ತೀವಲ್ಲ ಅದನ್ನೇ ಅದರ ಹಾಕ್ಸ್ತಾರೆ. ಬಂದಾದಮೇಲೆ ಸ್ವಲ್ಪ ಚೇಂಜಸ್ ಆಗಿದೆ. ಹೆಲ್ತ್ ಪ್ರಾಬ್ಲಮ್ಮು ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು, ಅದೆಲ್ಲ ಇದಾಗಿದೆ. ಇನ್ನು ಯಾರಾದರೂ ಬರಂಗಿದ್ರೆ ಇಲ್ಲಿ ಬರ್ಬೋದು. ಸುಮಾರು ಜನ ಸಮಸ್ಯೆಲಿ ಇರ್ತಾರಂದರೆ ಅಲ್ಲಿ ಕೇಳಿ ಇದಾಗ ಬದಲು ಒಂದು ಸಲ ಬಂದುಬಿಟ್ಟು ಹೋದರೆ ನಿಮಗೆ ಇಲ್ಲಿ ಇದಾಗುತ್ತೆ, ಒಂಥರ ರಿಸಲ್ಟ್ ಗೊತ್ತಾಗುತ್ತೆ. ವೈಬ್ರೇಷನ್ ಅಂತ ಚೆನ್ನಾಗಿದೆ. ಬಂದು ನಂಬಿ ಬರ್ಬೋದು. ನನ್ನ ನಂಬಿ ಬರಬೇಡಿ, ರಾಯರ್ ನಂಬಿಟ್ಟು ಬಂದರೆ ಅವ್ರೇ ಒಳ್ಳೇದು ಮಾಡ್ತಾರೆ. ಹಿಡಿದವ್ರಿಗೆ ಕೈ ಬಿಡಲ್ಲ. ಇದೊಂದು ಮಾತ್ರ ಹೇಳಬಲ್ಲ ಅಷ್ಟೇ. ಥ್ಯಾಂಕ್ ಯು. ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಈ ಲೋಕಕ್ಕೆಲ್ಲ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಅವ್ರು ಹಾಕಿರೋ ಭಿಕ್ಷೆಯಲ್ಲಿ ನಡೆದ್ರೆ ಎಲ್ಲ ಸರ್ವ ಸುಖಗಳು, ಆರೋಗ್ಯ ಭಾಗ್ಯ, ಐಶ್ವರ್ಯ ಭಾಗ್ಯ, ಸಕಲ ದೋಷಗಳು ಪರಿಹಾರ ಆಗಿ ಪರಮಾತ್ಮನ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಓಂ ನಮೋ ರಾಘವೇಂದ್ರ ಅಂತ ಪ್ರತಿದಿನ ಪ್ರಾರ್ಥನೆ ಮಾಡಿ ಪ್ರತಿ ಸಲ ನೀವೆಲ್ಲಿದ್ದರೂ ಓಂ ನಮೋ ರಾಘವೇಂದ್ರ ಸ್ವಾಮಿ ಅಂತ ಹೇಳ್ತಾಯಿದ್ರಿ. ಯಾಕೆಂದರೆ ಅಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಇದೆ. ತುಂಬ ಹೇಳ್ಬಾರ್ದು ಅಷ್ಟು ಶಕ್ತಿಶಾಲಿ ಜಾಗ. ನಾವು ಫಸ್ಟ್ ಆಫ್ ಆಲ್ ರಾಯರ್ ಭಕ್ತರು. ನಾವು ರಾಯರು ನಮ್ಗೆ ಅಷ್ಟೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಂತ್ರಾಲಯಕ್ಕೆ ನಾವು ಅವಾಗವಾಗ ಹೋಗ್ತೀವಿ. ಆ ತಂದೆ ಮಹಿಮೆ ಹೇಳ್ಕೊಳಕ್ಕೆ ಅಪಾರ, ಸಾಧ್ಯ ಇಲ್ಲ. ಎಷ್ಟೊಂದು ಲೈವ್ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ ಆಗ್ಬಿಟ್ಟಿದೆ. ನಾವು ಏನಾದರೂ ರಾಯರ ಮುಖಾಂತರನೇ ನಮಗೆಲ್ಲ ಅವ್ರು ಹಾಕಿರೋ ಭಿಕ್ಷೆ ಅಷ್ಟೇ ಪವಾಡ ಹೇಳಿದ್ರೆ ಅದು ಇದಾಗ್ಬಿಡತ್ತೆ. ಹೇಳಿ ಒಂದು ಉದಾಹರಣೆ ಏನಂದರೆ, ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗ್ತಿದ್ವಿ. ಒಂದು ಸ್ವಲ್ಪ ದಿನ ನಾನು ಹರಕೆ ಮಾಡ್ಕೊಂಡ್ರೆ ಮರ್ತೋಗ್ಬಿಟ್ಟಿದ್ದೀನಿ. ಸರಿ, ಶಿರಡಿಯಿಂದ ವಾಪಸ್ ಬಂದ್ವಿ. ರಾಯರು ಯಾಕೆ ನನ್ನನ್ನು ಪ್ರತಿ ವರ್ಷ ಕರ್ಸ್ಕೊತಿಲ್ವಲ್ಲ ಅಂತ ಅಂದ್ಕೊಂಡೆ. ರೈಲ್ವೆ ಸ್ಟೇಷನ್ನಲ್ಲಿ ನಿಂತು ಸುಮ್ಮನೆ ಹಂಗೆ ರಾಯರದ ಆಶೀರ್ವಾದ ತೊಗೊಳೋಣ ಭೂಮಿದು ಅಂತ ತೊಗೊಂಡೆ. ಆಮೇಲೆ ನಾನು ಅಂದ್ಕೊಂಡಿರೋದು ಮರ್ತು ಹೋಗಿದ್ದೀನಿ. ನಾನು ನೆಕ್ಸ್ಟ್ ಬಂದರೆ ಮಂತ್ರಾಲಯಕ್ಕೆ ನನ್ನ ಸ್ವಂತ ಕಾರಲ್ಲೇ ಬರೋದು ಅನ್ನೋದು ಒಂದು ಅಂದ್ಕೊಂಡಿರೋದು ಆಮೇಲೆ ಫ್ಲ್ಯಾಶ್ ಆಯಿತು. ಕೊನೆಗೆ ನೋಡಿ, ಒಂದು ಕಾರ್ ತೊಗೊಂಡ್ಮೇಲೆ ದೇವ್ರು ಕರ್ಸ್ಕೊಂಡಿದ್ದಾರೆ. ನಾನು ಅಂದ್ಕೊಂಡ್ರೆ ಹರಕೆ ನಾನೇ ಮರ್ತು ಹೋಗ್ಬಿಟ್ಟಿದ್ದೆ. ಅದೊಂದು ಎಕ್ಸಾಂಪಲ್ಲು. ನನಗೆ ಇನ್ನೊಂದು ಜೀವನದಲ್ಲಿ ತುಂಬ ರಾಯರು ನನಗೆ ಉಪಯೋಗ ಆಗಿದೆ. ನಾನು DVG ರೋಡು ಬಸವನಗುಡಿಯಲ್ಲಿ ನಮ್ಮದು ಜ್ಯುವೆಲ್ರಿ ಅಂಗಡಿ ಇದೆ. ರಾಯರ ಹೆಸರೇ, ಅವ್ರ ಭಿಕ್ಷೆನೇ ನಾವು ರಾಯರೇ ಯಾವಾಗಲೂ ನಮಗೆ. ಗುರು ರಾಘವೇಂದ್ರ ಪಂಚರತ್ನ ಜ್ಯುವೆಲರ್ಸು, ಜಮ್ ಸ್ಟೋನ್ಸು ಎಲ್ಲ ರತ್ನಗಳು ಬೃಂದಾವನ ಮಂತ್ರಾಲಯಕ್ಕೆ ಮಾಡಿಕೊಟ್ಟಿದೆ. ಸ್ವಯಂ ಮಂತ್ರಾಲಯ ಶ್ರೀಗಳೇ ನಮ್ಮ ಸ್ಟೋರ್ಗೂ ಮನೆಗೂ ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ಹೌದು, ಖಂಡಿತ ಆಶೀರ್ವಾದ ಹಂಗಿದೆ. ಅಂದರೆ ನಾವೊಬ್ಬರೇ ಅಲ್ಲ, ಪ್ರತಿ ದಿನಾನು, ಪ್ರತಿ ಸೆಕೆಂಡು, ಪ್ರತಿ ಅವರು ಕಾಪಾಡ್ತಾರೆ. ನಾವು ಭೂಮಿ ಮೇಲಿರೋವರೆಗೂ ಪ್ರಾರ್ಥನೆ ಮಾಡಬೇಕು. ಪೂರ ಭೂಮಂಡಲಕ್ಕೆ ಇವರೊಬ್ಬರೇ ಶಕ್ತಿ ಗುರುಗಳು. ಸುಮ್ಮನೆ ಇದ್ದಾರೆ ಗುರುಗಳು, ಇಲ್ಲ ಅಂತಿಲ್ಲ. ನಂಬರ್ 1 ಸುಪ್ರೀಂ ಗುರುಗಳು ಅಂದರೆ ರಾಯರೇ. ಇನ್ನೆಲ್ಲ ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್
ನಮಗೆ ಸುಪ್ರೀಂ ಇವರೇ, ಈಗ ನಮಗೆಲ್ಲ ಲಿವಿಂಗ್ ಗಾಡ್. ಅಷ್ಟೇ. ನನಗೆಲ್ಲ ಒಳ್ಳೆಯದೇ ಆಗಿದೆ. ಇಲ್ಲಿ ಬಂದು ತುಂಬ ದಿನದಿಂದ ಬರ್ತಾ ಇದ್ದೀನಿ, ಒಂದು ವರ್ಷದಿಂದ ಬರ್ತಾ ಇದ್ದೀನಿ. ಎಲ್ಲ ಒಳ್ಳೆಯದಾಗಿದೆ. ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬ ಇದಾಗಿದೆ. ಅಂದರೆ ಅದೆಲ್ಲ ಪರ್ಸ್ನಲ್ ಲೈಫ್ದೆಲ್ಲ ನಾನು ಹೇಳೋಕ್ಕಾಗಲ್ಲ, ಬಟ್ ಅದರೆಲ್ಲ ಒಳ್ಳೆಯದಾಗಿದೆ. ಹಾಂ, ಸಿಕ್ಕಿದೆ, ಸಿಗ್ತಾ ಇದೆ. ಯಾವ್ದಾದ್ರು ಒಂದು ಉದಾಹರಣೆ ಹೇಳ್ಬೋದಾ ಮೇಡಮ್? ಈ ಥರ ಒಂದು ಕಷ್ಟ ಬಂದಿತ್ತು, ನಾವು ರಾಯರಿಂದ ನೆನೆಸಿದೆ ಅಂತ. ಅಂದರೆ ನಾನು ಈ ಥರದ್ದೇ ಅಂತ ನಾನು ಹೇಳೋಕ್ಕಾಗಲ್ಲ. ಲೈಕ್ ನನಗೆ ಗೊತ್ತಿಲ್ಲದೆ ಇರೋಂಗೆ, ಲೈಕ್ ನನಗೆ ಕಷ್ಟ ಅಂತ ಆದಾಗ ಅದು ಹಂಗೆ ಸಾಲ್ವ್ ಆಗ್ತಾಯಿದೆ. ಸೊ ಅದಕ್ಕಾಗಿ ಬರ್ತಾ ಇದ್ದೇನೆ. ನನ್ನ ನಂಬಿಕೆ ಅಷ್ಟೇ. ನನ್ನ ಸಮಸ್ಯೆಗೆ ಅಂತ ಬರ್ತಾಯಿಲ್ಲ. ನನ್ಗೆ ಒಳ್ಳೇದಾಗಲಿ, ನನ್ನ ಲೈಫ್ ಒಳ್ಳೇದಾಗಲಿ ಅಂತ ನನ್ನ ಸುಮಾರು ಜನ ಸಮಸ್ಯೆಯಲ್ಲಿ ಇರ್ತಾರೆ. ಸ್ವಂತವ್ರು ಬಂದರೆ ಸೊಲ್ಯೂಷನ್ ಸಿಗುತ್ತೆ ಅಂತೀರಾ? ಸರ್ ಅವ್ರವ್ರ ನಂಬಿಕೆ ಸರ್, ನಂಬಿಕೆ ಅಷ್ಟೇ. ಎಲ್ಲ ಹೋಪ್ಸ್ ಅಲ್ವಾ ಲೈಫಲ್ಲಿ, ಅವ್ರವ್ರ ನಂಬಿಕೆ ಮೇಲೆ ಅಷ್ಟೇ ಇರೋದು. ನಂಬಿಕೆ ಮೇಲೆ ಅಲ್ವಾ ಜೀವನ. ನಾನು ರಾಯರ್ ನಂಬಿದ್ದೀನಿ, ಅದಕ್ಕೆ ಬರ್ತಾ ಇದ್ದೀನಿ ಅಷ್ಟೇ. ರಾಯರಲ್ಲಿ ಶಕ್ತಿ ಇದೆ ಅಂತ ಹೇಳ್ತೀರಾ? ಹಾಂ, ಇದೆ. ನಾನು ಏನಾದ್ರು ಇವಾಗ ಒಂದು ಅಂದ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡು ನನಗಿದು ಏನಾದರೂ ಆಗಬೇಕು, ಅಥವಾ ಇದು ನನಗೇನಾದರೂ ಇದು ನನಗೆ ಬೇಡ, ಅಥವಾ ಇದು ನನಗೆ ಬೇಕು, ನನಗೆ ಏನಾದರೂ ನಾನು ಇದು ಕೇಳ್ಕೊಂಡು ಹೋಗಿ ಅವತ್ತಿನ ದಿನವೇ ನನಗೆ ಸೊಲ್ಯೂಷನ್ ಸಿಗುತ್ತೆ. ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳೋಕ್ಕಾಗಲ್ಲ, ಬಟ್ ಆದರೆ ಹಾಂ, ಸಂಕಲ್ಪ ಆಗಿದೆ. 21 ವಾರ. 21 ವಾರ ಕಾಯಿ ಕಟ್ಟಿದ್ದೀನಿ. ಕಾಯಿ ಸಂಕಲ್ಪ ಸೇವೆ ಮಾಡ್ತಾಯಿದ್ದೀನಿ. 18 ವಾರ ಮುಗ್ದಿದೆ, ಇನ್ನು 3 ವಾರ ಇದೆ.